interval. Next video continue. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಿಜಾಪುರ ಬಂದ್ವಿ. ಅದು ಎಲ್ಲಿ ಅಂದ್ರೆ ಗೋಳಗುಂಬಜ್ ಮ್ಯೂಸಿಯಮ್ ಬಂದ್ವಿ. ಬರ್ರಿ ನಿಮಗೆ ಮ್ಯೂಸಿಯಮ್ ತೋರಿಸ್ತೀನಿ. ಯಾರು ನಮ್ಮ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಜಗತ್ತಿನ 2ನೇ ಅತಿ ದೊಡ್ಡ ಗುಮ್ಮಟವಾದ ಗೋಳ ಗುಮ್ಮಟವನ್ನು ನೋಡಲು ಬಂದಿವಿ. ಅದು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಇದೆ. ಅದನ್ನು 17ನೇ ಶತಮಾನದಲ್ಲಿ ಆದಿಲ್ಶಾಹಿಗಳು ಕಟ್ಟಲ್ಪಟ್ಟಿದ್ದರು. ಇದು ನ್ಯಾಚುರಲ್ ರಾಕ್ಸ್ ಮೇಲೆ ಕಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಇದು ಬಿಜಾಪುರದಲ್ಲಿರುವ ವಸ್ತು ಸಂಗ್ರಹಾಲಯವನ್ನು ನಾವು ಕಾಣಬಹುದು. ಮ್ಯೂಸಿಯಂ ಎದುರುಗಡೆ ಫಿರಂಗಿಗಳನ್ನು ಕಾಣಬಹುದು. ಇದು ಆದಿಲ್ಶಾಹಿಗಳು ಬಳಸಲ್ಪಟ್ಟ ಆಯುಧಗಳನ್ನು ನಾವು ನೋಡುತ್ತೇವೆ. ಅದರ ಹಿಂದೆ ಮ್ಯೂಸಿಯಂ ಎದುರುಗಡೆ ಉದ್ಯಾನವನವನ್ನು ಕಾಣಬಹುದು. ಇದು ಸುಂದರವಾದ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಉದ್ಯಾನವನವನ್ನು ಕಾಣಬಹುದು. ಈ ಮ್ಯೂಸಿಯಂ ಒಳಗಡೆ ಹೋಗಲು ನಿಮಗೆ ಟಿಕೆಟ್ ದರ 5 ರೂಪಾಯಿ ಇರುತ್ತದೆ. ಅದರ ರೀತಿಯಿಂದ ನಿಮ್ಮ ಲಗೇಜ್ಗಳನ್ನು ಇಡಲು ಅಲ್ಲಿ ಹೊರಗಡೆಯೇ ಟಿಕೆಟ್ವನ್ನು ಪಡೆದು ಅಲ್ಲಿ ಲಗೇಜ್ಗಳನ್ನು ಇಡಬಹುದು. ಮಹಮ್ಮದ್ ಆದಿಲ್ ಶಾ 17ನೇ ಶತಮಾನದಲ್ಲಿ ಬಿಜಾಪುರವನ್ನು ಆಳಿದನು. ಇವನ ಆಳ್ವಿಕೆ 1626ರಲ್ಲಿ ಅವರು ಸಿಂಹಾಸನವನ್ನು ಏರಿದಾಗ ಆದಿಲ್ ಶಾ ಅವರು ತಮ್ಮ ತಂದೆಯ ಸ್ಮಾರಕಕ್ಕಿಂತ ದೊಡ್ಡದಾದ ಮತ್ತು ಭವ್ಯವಾದ ಸಮಾಧಿಯನ್ನು ನಿರ್ಮಿಸಲು ನಿರ್ಧರಿಸಿದನು.
ಮತ್ತು ಗೋಲ್ ಗುಂಬಜ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಆದಾಗ್ಯೂ 30 ವರ್ಷಗಳ ನಂತರ 1656ರಲ್ಲಿ ಮೊಹಮ್ಮದ್ ಆದಿಲ್ ಶಾ ಕೊನೆ ಉಸಿರೆಳೆದ ನಂತರ ರಚನೆಯು ಅಂತಿಮವಾಗಿ ಪೂರ್ಣಗೊಂಡಿತು. ಮ್ಯೂಸಿಯಂ, ಅದರ ಹಿಂದುಗಡೆ ಇರುವುದೇ ಗೋಲ್ ಗುಮ್ಮಟ್. ರೋಮ್ನಲ್ಲಿರುವ ಸೆಂಟ್ ಪೀಟರ್ಸ್ ಬೆಸಿಲಿಕಾದ ನಂತರ ಗೋಲ್ ಗುಂಬಜ್ ಈ ಪ್ರಪಂಚದ ಅತಿ ದೊಡ್ಡ ಗುಮ್ಮಟವಾಗಿದೆ ಎಂದು ಹೇಳಲಾಗುತ್ತದೆ. ಇದು ಈ ಅದ್ಭುತವಾದ ಸ್ಮಾರಕವು ಇತಿಹಾಸದುದ್ದಕ್ಕೂ ಸಾಕಷ್ಟು ಪ್ರಸಿದ್ಧವಾಗಲು ಸಹಾಯ ಮಾಡಿತು. ಬಿಜಾಪುರ ಗೋಲ್ ಗುಂಬಜ್ನಲ್ಲಿ ಸುಲ್ತಾನ್ ಅವರ ಇಬ್ಬರು ಪತ್ನಿಯರಾದ ತಾಜ್ ಜಹಾನ್ ಬೇಗಂ ಮತ್ತು ಅರುಸ್ ಬೀಬಿ ಅವರ ಮಗಳು, ಮೊಮ್ಮಗ ಮತ್ತು ಅವರ ಪ್ರೇಯಸಿ ರಂಭಾ ಅವರ ಪಾರ್ಥಿವ ಶರೀರವಿದೆ. ಗೋಲ್ ಗುಂಬಜ್ ಇದು ಆದಿಲ್ ಶಾಹಿಗಳು ಕಟ್ಟಲ್ಪಟ್ಟ ಒಂದು ಗುಮ್ಮಟ. ಇದನ್ನು ನಿರ್ಮಿಸಲಾದ ಅತ್ಯಂತ ಮಹತ್ವಾಕಾಂಕ್ಷೆಯ ರಚನೆಗಳಲ್ಲಿ ಒಂದಾಗಿದೆ. ಇದು ಬಂದ್ಬಿಟ್ಟು ಡೆಕ್ಕನ್ನಲ್ಲಿ ನಿರ್ಮಿಸಲಾದ ಅತ್ಯಂತ ತಾಂತ್ರಿಕವಾಗಿ ಮುಂದುವರೆದ ಗುಮ್ಮಟದ ರಚನೆಯಾಗಿದೆ ಮತ್ತು ವಿಶ್ವದ ಅತಿದೊಡ್ಡ ಏಕಕೋಣೆಯ ರಚನೆಗಳಲ್ಲಿ ಒಂದಾಗಿದೆ. ಇದನ್ನು ಬಿಯಾಂಕಾ ಅಲ್ಪಿಯರಿ ಅವರ ಕಟ್ಟಡದ ಗಾತ್ರವು ಇಬ್ರಾಹಿಂ ರೌಜಾದ ವಾಸ್ತುಶಿಲ್ಪಕ್ಕೆ ಪ್ರತಿಸ್ಪರ್ಧೆಯಾಗಿ ಮೊಹಮ್ಮದ್ ಆದಿಲ್ ಶಾ ಅವರು ಮಾಡಿದ ತಂತ್ರ ಪ್ರಜ್ಞಾಪೂರ್ವಕ ಪೂರ್ವಕ ನಿರ್ಧಾರವಾಗಿದೆ ಎಂದು ಪ್ರತಿಪಾದಿಸುತ್ತಾರೆ. ಸ್ಮಾರಕದ ಭವ್ಯ ಸ್ವರೂಪದ ಹೊರತಾಗಿಯೂ ಗೋಲ್ ಗುಂಬಜಿನ ಜೊತೆಗೆ ಸರಳವಾಗಿದೆ. ಇದು ಪ್ರತಿ ಬದಿಯಲ್ಲಿ 47.5 ಮೀಟರ್ ಒಂದು ಘನವಾಗಿದೆ. ಸುಮಾರು 44 ಮೀಟರ್ ವ್ಯಾಸದ ಅರ್ಧಗೋಳದ ಗುಮ್ಮಟದಿಂದ ಅಗ್ರ ಸ್ಥಾನದಲ್ಲಿದೆ. ಗೋಲ್ ಗುಂಬಜ್ ಡೆಕ್ಕನ್ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಇದು 18,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿರುವ ಈ ಸಮಾಧಿಯು ವಿಶ್ವದ ಅತಿ ದೊಡ್ಡ ಏಕಕೋಣೆಯ ಸ್ಥಳಗಳಲ್ಲಿ ಒಂದಾಗಿದೆ. ಬಿಜಾಪುರದ ಗೋಲ್ ಗುಂಬಜ್ ಅನ್ನು ದಾಬೂಲನ ಯಾಕೂಟ್ ವಿನ್ಯಾಸಗೊಳಿಸಿದ್ದಾರೆ ಮತ್ತು ಕಡುಬೂದು ಬಸಾಲ್ಟ್ ಬಳಸಿ ನಿರ್ಮಿಸಲಾಗಿದೆ. ಈ ಗೋಡೆಗಳನ್ನು 51 ಮೀಟರ್ ಎತ್ತರವನ್ನು
ತಲುಪುವ ಬಿಜಾಪುರ ಕಾ ಗೋಲ್ ಗುಂಬಜ್ 7 ಅಂತಸ್ತಿನ ಎತ್ತರದ ಗುಮ್ಮಟ ಮುಚ್ಚಿದ ಗೋಪುರಗಳನ್ನು ತನ್ನ 4 ಬದಿಗಳನ್ನು ಅಲಂಕರಿಸಿದೆ. ಈ ಗೋಗುಮ್ಮಟವು ಸುಂದರವಾದ ದೃಶ್ಯವನ್ನು ನಾವು ಕಾಣಬಹುದು. ಇಲ್ಲಿ ಅಧಿಕ ಸಂಖ್ಯೆಯಿಂದ ಪ್ರವಾಸಿಗರು ಆಗಮಿಸುವುದನ್ನು ಕಾಣಬಹುದು. ಒಳಗಡೆ ನಿಮ್ಮ ಪಾದರಕ್ಷೆಗಳನ್ನು ಒಳಗಡೆ ಒಯ್ಯುವಂತಿರಲ್ಲ, ಇಲ್ಲಿ ಹೊರಗಡೆ ಬಿಟ್ಟು ಹೋಗ್ಬೇಕು. ಅದಕ್ಕೂ ಅಮೌಂಟ್ ಇರ್ತದೆ. ಅಮೌಂಟ್ ಕೊಟ್ಟು ಕಾಟ್ ಇಲ್ಲಿ ಹೊರ ಬಿಟ್ಟು ಕಾಟ್ ಒಳಗಡೆ ಹೋಗ್ಬೇಕ. ಎಲ್ಕ ಒಳಗೆ ಎಂಟ್ರಿನೇ ಇಲ್ಲ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ಬೋದು ಮಿನಾರನ್ನು. ಇದು 7 ಅಂತಸ್ತಿನ ಮಿನಾರ ಕಾಣ್ಬೋದು ನಾವು. ಅದೇ ರೀತಿಯಿಂದ ಹಿಂಗೆ ಸ್ವಲ್ಪ ಹಿಂದಕ್ಕೆ ಬಂದ್ರೆ ಎಷ್ಟು ಚಂಕ್ ಆಗ್ತದೆ ಅಂದರೆ ವ್ಯೂ. ಅದೇ ರೀತಿಯಿಂದ ಈಚೆ ಕಡೆ ಗಾರ್ಡನ್ ನೋಡ್ಬೋದು ನಾವು, ಅಲ್ಲೇ ಗೋಗುಮ್ಮಟ ಎದುರುಗಡೆ. ಅದೇ ರೀತಿಯಿಂದ ಇಲ್ಲಿಯ ಪ್ರವಾಸಿಗರು ಅಧಿಕ ಸಂಖ್ಯೆಯಿಂದ ಬರೋದನ್ನು ನಾವು ಕಾಣಬಹುದು. ಎಷ್ಟು ಚಂದ ಕಾಣುತ್ತಲ್ಲ ಇಲ್ಲಿ ಒಳಗೆ. ಪ್ರವಾಸಿಗರು ಬಿಜಾಪುರದ ಗೋಲ್ ಗುಂಬಜ್ ಮುಖ್ಯ ಸಮಾಧಿ ಸಭಾಂಗಣವನ್ನು ಪ್ರವೇಶಿಸಿದಾಗ ಸಂಕೀರ್ಣವಾದ ಕೆತ್ತಿದ ಮರದ ಮೇಲಾವರಣದಿಂದ ಆವೃತವಾದ ಚೌಕಾಕಾರದ ವೇದಿಕೆಯನ್ನು ನೋಡಲು ಸಾಧ್ಯವಾಗುತ್ತದೆ. ವೇದಿಕೆಯ ಮಧ್ಯದಲ್ಲಿ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಅವರ ನಿಜವಾದ ಸಮಾಧಿಯನ್ನು ಗುರುತಿಸುವ ಸಮಾಧಿ ಫಲಕವಿದೆ. ಬಿಜಾಪುರ ಕಾಗೋಲ್ ಗುಮ್ಮತ್ ತನ್ನ ಬೃಹತ್ ಗುಮ್ಮಟವನ್ನು ಬೆಂಬಲಿಸಲು ಯಾವುದೇ ಕಂಬಗಳು ಅಥವಾ ಗೋಪುರಗಳಿಲ್ಲದಿದ್ದರೂ ಸಹ ದೈತ್ಯ ರಚನೆಯ ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ನಿಂತಿದೆ ಎಂಬ ಅಂಶಕ್ಕೆ ಹೆಸರುವಾಸಿಯಾಗಿದೆ. ಗುಮ್ಮಟವು ವಾಸ್ತುಶಿಲ್ಪದ ಅದ್ಭುತಕ್ಕಿಂತ ಕಡಿಮೆ ಇಲ್ಲ ಮತ್ತು 8 ಛೇದಿಸುವ ಕಮಾನುಗಳಿಂದ ಒಳಗಿನಿಂದ ಹಿಡಿದಿರುತ್ತದೆ. ನಾವು ಸಮಾಧಿ ಸ್ಥಳವನ್ನು ಹಿಂದೆ ನೋಡ್ಬೋದು. ಅದೇ ರೀತಿಯಿಂದ ಈಗ ನಾವು ನಿಂತಿರುವ ಜಾಗ ಇದೊಂದು ವೇದಿಕೆ ಟೈಪ್ ಕಾಣಕತ್ತೈತೆ ನಮ್ಮ ಕಣ್ಣಿಗಂತೂ. ಇಲ್ಲಿ ಮ್ಯಾ ನೋಡ್ಬೋದು ನಾವು. ಇದು ಎಷ್ಟು ಇದು ಐತೆ ಅಂದ್ರೆ ಇದು ಒಂದು ಗುಮ್ಮಟ ಆಕಾರಗತ್ರ ಕಾಣ್ತೈತಲ್ಲ ನಮಗೂ ಅದು ಮ್ಯಾಗಿಂದ. ಅದೇ ರೀತಿಯಿಂದ ಸರೌಂಡಿಂಗ್ ನೋಡ್ಬೋದು ನಾವು, ಕಮಣಿನ ಆಕಾರದಿಂದ ಕಾಣ್ತೈತಿ. ಅಲ್ಲಿ ಕೆತ್ತನೆ ಮೃದುವಾದ ಮತ್ತು ನಯವಾದ ರೀತಿಯಿಂದ ಕೆತ್ತಿರ್ಬೋದು ಎಂದು ನಾನು ಹೇಳ್ಬೋದು. ಇಲ್ಲಿ ನಮ್ಮ ಫ್ರೆಂಡ್ ಫ್ರೆಂಡ್ಸ್ ನಾವೀಗ ಅದೇ ರೀತಿ ನೋಡ್ಬೋದು. ಇಲ್ಲಿ ಸರೌಂಡಿಂಗ್ ಹಂಗೆ ಅಂದ್ರೆ ಅಲ್ಲಿ ಕೆತ್ತಿರುವುದನ್ನು ಸೂಕ್ಷ್ಮವಾಗಿ ಗಮನಿಸ್ಬೋದು ಅಲ್ಲಿ ಸರೌಂಡಿಂಗ್. ಅದೇ ರೀತಿಯಿಂದ ಇದು ದೊಡ್ಡ ರೂಮ್ ನೋಡ್ಬೋದು. ಇದು ಕಮಾನಿನ ಆಕಾರದ ಐತಲ್ಲ ಅದ್ರ ಮೇಲೆ ಇದು ಏನೈತಿಲ್ಲ ಗುಮ್ಮಟ ಅದು ಅದ್ರ ಮ್ಯಾಗ ನಿಂತೈತೆ ಎಂದು ಇತಿಹಾಸಕಾರ ಹೇಳ್ತಾರೆ.
ಆ ಸ್ಟ್ರಕ್ಚರ್ ನೋಡ್ಬೋದು ನಾವು ಹೆಂಗಂತಂದು. ಅದೇ ರೀತಿಯಿಂದ ಇಲ್ಲಿ ನೋಡ್ಬೋದು ಸಮಾಧಿ ಸ್ಥಳ ಇದು. ಇಲ್ಲಿ 1 2 3 4 5 6 ಕಾಣತ್ತವೆ ಸಮಾಧಿಗಳನ್ನು ನಾವು ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಅಲ್ಲಿ ಮ್ಯಾಗ ನಾವೀಗ ಗೋಗುಮಟ ಕಾಣ್ಬೋದು. ಅದೇ ರೀತಿಯಿಂದ ಇದ್ರ ಒಳಗೆ ಆಸಿ ಮ್ಯಾಗ ಹೋಗ್ತೀವಿ. ಫುಲ್ ಒಂದು ಇಟಗ್ರ ಅಂದ್ರೆ ಯಾರು ದಪ್ಪ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಹೋಗೋಕೆ ಆಗೋದೇ ಇಲ್ಲ. ಫುಲ್ಲ ಕತ್ಲಿರ್ತೈತಿ. ಮುಂದಕ್ಕೆ ಹೆಂಗೆ ಹೋಗ್ತೀವಿ ಹಂಗೆ. ಆದರೂ ಅಡ್ವೆಂಚರ್ ಅಂತಾರಲ್ಲ ಆ ಮನೆ ಚಂದ ಐತಿ. ಬನ್ನಿ. ಅಲ್ಲಿ ಡಾರ್ಕ್ನೆಸ್ ನೋಡ್ಬೇಕು ನಾವು ಕತ್ಲ. ಯಾಕಂದ್ರೆ ಅದು ಇದಲ್ಲ ನಾವು ರೌಂಡ್ ಶೇಪ್ನಾಗ ಹತ್ತೋತೀವಿ. ಅದರ ಸಂಬಂಧ ಅಲ್ಲಿ ಡಾರ್ಕ್ನೆಸ್ ಐತಿ. ಸೂಕ್ಷ್ಮವಾಗಿ ಹತ್ಬೇಕು. ಎಲ್ಲ ಕಾಲು ಜಾರಿ ಬಿದ್ದು ತಲೆ ನೋಡಿಬೋದು. ಅಲ್ಲಿ ವಿಶ್ರಾಂತಿಗಂದು ಇವು ನೋಡ್ಬೋದು ನಾವು. ಅಲ್ಲಿ ವಿಶ್ರಾಂತಿ ಅಂದ್ರೆ ಇದು ಕೊಟ್ಟೋಡಿಗತ್ರೆ. ಫ್ರೆಂಡ್ಸ್, ಭಾಳ ಮಂದಿ ಐತಿ. ಹೋಗೋಕೆ ಸ್ವಲ್ಪ ಟೈಮ್ ತೊಗೊಳತ್ತೀವಿ. ಮ್ಯಾಗ ಹೋಗ್ಬೇಕಂದ್ರೆ ಇಲ್ಲಿ ಯಾಕಂದ್ರೆ ಒಬ್ಬೊಬ್ಬರು ಹತ್ಬೇಕಲ್ಲ ಮ್ಯಾಗ, ಅದರ ಸಂಬಂಧ. ಹಲೋ ಫ್ರೆಂಡ್ಸ್, ನಾವು ಈಗ ಮ್ಯೂಸಿಯಂ ನೋಡ್ಬೋದು. ಇಲ್ಲಿದ್ರೆ ಮ್ಯಾಗ ಹತ್ತೀವೆಲ್ಲ ಕಾಣ್ತೈತಿ. ಅಲ್ಲಿ ಯಾವುದೋ ಒಂದು ಸ್ಮಾರಕ ಕಾಣ್ತೈತಿ ನೋಡಿ. ಅಲ್ಲಿ ಜೂಮ್ ಹಾಕ್ತೀನಿ. ಅದು ಯಾವುದಂತಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾವು ನೋಡ್ಬೋದು ಗುಮ್ಮಟ ಸೂತ್ರ ಕಮಾನ್ಗಳನ್ನು ಕಾಣ್ಬೋದು. ನಯವಾದ ರೀತಿಯಲ್ಲಿ ಹೆಂಗೆ ಕಟ್ಟಾರಲ್ಲ ಅದನ್ನು ಕೆತ್ತಿದ್ದಾರೆ. ಫ್ರೆಂಡ್ಸ್, ಗೋಗುಮಟ ಸುತ್ತಕೊಂಡ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಗಿಡ ಮರಗಳನ್ನು ನಾವು ಕಾಣ್ಬೋದು. ಅದೇ ರೀತಿಯಿಂದ ನೋಡಿ ಮೇಲೆ ಹೆಂಗೆ ಕಾಣ್ತೈತಿ, ರಮಣೀಯವಾಗಿ ಕಾಣ್ತೈತಲ್ಲ ಇದು ಗೋಗುಮಟ. ಸಿಕ್ಕಾಪಟ್ಟೆ ಐತಿ ನೋಡ್ಬೋದು ಫ್ರೆಂಡ್ಸ್. ಜನ ಭಾಳ ಬಂದಾರೆ ಇವತ್ತು ನೋಡೋಕೆ. ಇಲ್ಲಿ ಅದೇ ರೀತಿಯಿಂದ ಗೋಗುಮಟ ಮಗ್ಲು ಇದನ್ನು ಕಾಣ್ಬೋದು. ಅಲ್ಲಿ ಒಂದು ಏನೋ ಇದೆ, ಅದರ ಹೆಸರು ಏನೈತಿ ದ್ಯಾಸಗಾಗೋಲ್ದು. ಇಲ್ಲಿ ಮ್ಯಾಗಿದ್ರ ನಿಂತ ತಳದ್ ನೋಡಿದ್ರೆ ಫುಲ್ ಅಂದ್ರೆ ಎಷ್ಟು ಹಚ್ಚ ಹಸ್ರು ಕಾಣ್ತಂದ್ರೆ ನೀವು ಬಂದು ನೋಡ್ರಿ ಆಗ ಗೊತ್ತಾಗತ್ತೆ ಎಷ್ಟು ಚಂದ ಕಾಣ್ತದಂದು. ಫ್ರೆಂಡ್ಸ್, ನಾವು ನೋಡ್ಬೋದು ಎಲ್ಲರೂ ಅವ್ರವ್ರ ಫೋಟೋ ತಕ್ಕೋದ್ರಾಗ ಬಿಜಿ ಅದಾರ. ಅದ ರೀತಿಯಿಂದ ನಾವು ವಿಡಿಯೋ ಮಾಡೋದ್ರಾಗ ಬಿಜಿ ಇದೀವಿ. ನೋಡ್ಬೋದು ಸರೌಂಡಿಂಗ್ ಎಷ್ಟು ಮಂದಿ ಐತೆ ಅಂತಂದು. ಅದೇ ರೀತಿಯಿಂದ ಗಾಳಿ ಅಂತರೂ ಸಿಕ್ಕಾಪಟ್ಟೆ ಐತಪ್ಪ. ಮತ್ತೆ ಹೇಳ್ಬೇಕಂದ್ರೆ ನೋಡ್ಬೋದು ಎಲ್ಲ ಹಂಗೆ ಇದಾಗತ್ತ ಅನ್ನೋದು.
ಎಲ್ಲಿದ್ರು ಹೊರಗಡೆ ಎಷ್ಟು ನೈಸ್ ಕಾಣತೈತಲ್ಲ ಕೆಳಗೆ. ಅದೇ ರೀತಿ ಸರೌಂಡಿಂಗ್ ಕಮಾನ್ಗಳನ್ನು ನೋಡ್ಬೋದು ನಾವು. ಎಲ್ಲರೂ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ರಿ, ಮಸ್ತ್ ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲಂತರೂ ಇಲ್ಲಿ ವ್ಯೂ ಅಂತೂ ಸಕ್ಕತ್ತೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೀವು ಹಳೆ ಸ್ಮಾರಕಕ್ಕೆ ಕಾಲಿಟ್ಟಾಗ ಸಂಕೀರ್ಣದ ಗಾತ್ರ ಮತ್ತು ಭರಿತವನ್ನು ಗಮನಿಸಿದರೆ ನೀವು ಧ್ವನಿಯ ಮಸುಕಾದ ಪ್ರತಿಧ್ವನಿ ಕೇಳುವುದು ಸಾಮಾನ್ಯವಾಗಿದೆ. ಅದೇ ರೀತಿಯಿಂದ ಬಿಜಾಪುರದಲ್ಲಿ ನಾವು ಹೋದಾಗ ಅಲ್ಲಿರುವ ಪಿಸುಗೂಡುವ ಗ್ಯಾಲರಿಯಲ್ಲಿ ಪೂರ್ಣ ಪ್ರಮಾಣದ ವಿದ್ಯಮಾನವಾಗಿ ರೂಪಾಂತರಗೊಳ್ಳುತ್ತದೆ. ಗ್ಯಾಲರಿಯು ಗುಮ್ಮಟದ ಒಳಗಿನ ಪರಿಧಿಯ ಸುತ್ತಲೂ ಚಲಿಸುತ್ತದೆ ಮತ್ತು ಇಲ್ಲಿ ಉಂಟಾಗುವ ಯಾವುದೇ ಶಬ್ದವು ಪಿಸು ಮಾತು ಆಗಿದ್ದರೂ ಸಹ ವಿಶಿಷ್ಟವಾದ ರಚನೆಯಿಂದ ವರ್ತಿಸುತ್ತದೆ. ಅದು ಅದನ್ನು 40 ಮೀಟರ್ಗಳವರೆಗೆ ಸಾಗಿಸಬಲ್ಲದು. ಸ್ಮಾರಕದ ಇನ್ನೊಂದು ಬದಿಯಿಂದ ನೀವು ಪಿಸುಗುಡುವಿಕೆಯನ್ನು ಕೇಳಲು ಸಾಧ್ಯವಾಗುತ್ತದೆ. ಆದರೆ ಬಿಜಾಪುರದ ಗೋಲ್ ಗುಂಬಜ್ ಪ್ರಭಾವಶಾಲಿ ಅಕೂಸ್ಟಿಕ್ಸ್ ಧ್ವನಿಯನ್ನು 7 ರಿಂದ 10 ಬಾರಿ ಪುನಃ ಪ್ರವರ್ತಿಸುವ ಪ್ರತಿಧ್ವನಿಯನ್ನು ರಚಿಸುತ್ತದೆ. ಹಾಯ್ ಫ್ರೆಂಡ್ಸ್, ಈಗ ನಾವು ನೋಡಬಹುದು ಗೋಲ್ ಗುಮ್ಮಟವು ನಿರ್ಮಾಣದ ಸಮಯದಲ್ಲಿ ಗೋಲ್ ಗುಂಬಜ್ ಇಸ್ಲಾಮಿಕ್ ಜಗತ್ತಿನಲ್ಲಿ ಅತಿ ದೊಡ್ಡ ಗುಮ್ಮಟವನ್ನು ಹೆಗ್ಗಳಿಕೆಗೆ ಒಳಪಟ್ಟಿತ್ತು. ಇದರ ಬಾಹ್ಯ ವಿನ್ಯಾಸ ಸುಮಾರು 44 ಮೀಟರ್. ಗುಮ್ಮಟವನ್ನು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ ಮತ್ತು ಸುಣ್ಣದ ಪದರಗಳಿಂದ ಸಿಮೆಂಟ್ ಮಾಡಲಾಗಿದೆ. ಅದರ ಮೂಲಕ ಈ ಗೋಲ್ ಗುಮ್ಮಟವನ್ನು ಕಟ್ಟಲಾಗಿದೆ ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಇದು ಅದರ ತಳದಲ್ಲಿ 6 ಸಣ್ಣ ತೆರೆಯುವಿಕೆಗಳನ್ನು ಹೊಂದಿದೆ ಮತ್ತು ಅದರ ಕಿರೀಟದಲ್ಲಿ ಸಮತಟ್ಟಾದ ವಿಭಾಗವನ್ನು ಹೊಂದಿದೆ. ಗುಮ್ಮಟವು ವೃತ್ತಾಕಾರದ ತಳಹದಿಯ ಮೇಲೆ ನಿಂತಿದೆ. ಇದು ಆಂತರಿಕ ಹಾಲಿನಿಂದ ಉದ್ಭವಿಸುವ 8 ಛೇದಿಸುವ ಕಮಾನುಗಳಿಂದ ರೂಪುಗೊಂಡು ಇಂಟರ್ಲಾಕ್ ಟ್ಯೂಬ್ಗಳಿಂದ ಆಂತರಿಕವಾಗಿ ಬೆಂಬಲಿತವಾಗಿದೆ. ಬಿಜಾಪುರವು ಜಹಾಮಿ ಮಸೀದಿ ಮತ್ತು ಇಬ್ರಾಹಿಂ ರೌಜಾದಲ್ಲಿ ಚಿಕ್ಕ ಪ್ರಮಾಣದಲ್ಲಿದ್ದರೂ ಇದೇ ರೀತಿಯ ವೈಟಿಂಗ್ ಕಂಡು ಬರುತ್ತದೆ. ಬಿಜಾಪುರವು ಹೊರಗೆ ಈ ಬೆಂಬಲ ವ್ಯವಸ್ಥೆಯ ವಾಸ್ತುಶಿಲ್ಪ ಆಗಿ ತಿಳಿದಿಲ್ಲ. ಗೋಲ್ ಗುಂಬಜಿನ ಪೆಂಟೆಂಟಿವ್ಗಳ ಪರಿಕಲ್ಪನಾ ಮೂಲವು ಚರ್ಚೆಯಾಗಿದೆ. ಆದರೂ ಮಧ್ಯ ಏಷ್ಯಾದ ಪ್ರಭಾವವನ್ನು ಅನೇಕ ವಿದ್ವಾಂಸರು ಸೂಚಿಸಿದ್ದಾರೆ. ಗುಮ್ಮಟದ ತಳದ ಸುತ್ತಲೂ ಗ್ಯಾಲರಿ ಇದೆ. ಗೋಪುರಗಳಲ್ಲಿನ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು. ಗುಮ್ಮಟದಿಂದ ಪ್ರತಿಬಿಂಬಿಸುವ ಶಬ್ದದಿಂದಾಗಿ ಇಲ್ಲಿಂದ ಮುಸುಕಾದ ಶಬ್ದವು ಗುಮ್ಮಟದಾದ್ಯಂತ ಕೇಳುವುದರಿಂದ ಇದನ್ನು ಪಿಸುಗೂಡುವ ಗ್ಯಾಲರಿ ಎಂದು ಕರೆಯಲಾಗುತ್ತದೆ. ಹಾಯ್ ಫ್ರೆಂಡ್ಸ್, ಇದು ಗೋಲ್ ಗುಮ್ಮಟ ಐತಲ್ಲ, ಇದು ಮ್ಯಾಗ ಐತಲ್ಲ ಅರ್ಧ ಗುಮ್ಮಟ, ಇದು ಯಾವುದೇ ಕಂಬಗಳ ಆಧಾರ ಇಲ್ಲದೆ ನಿಂತಿದೆ. ಆದರೆ ಇಲ್ಲಿ ಕಮಾನುಗಳು ಕಾಣ್ತಾವಲ್ಲ, ಅದರ ಮೂಲಕ ನಿಂತಿದೆ ಎಂದು ಕೆಲವು ಇತಿಹಾಸಕಾರರು ಹೇಳ್ತಾರೆ. ಅದೇ ರೀತಿಯಿಂದ ಇಲ್ಲಿ ಸುತ್ತಕೊಂಡ ನೋಡ್ಬೋದು. ಇದು ಆಚೆ ಕಡೆ ಇದಾಗಬಾರ್ದಂತಂದು ಕಟಂಜರಿಯನ್ನು ಕಾಣಬಹುದು. ಅದೇ ರೀತಿಯಿಂದ ಇಲ್ಲಿ ಪಿಸುಗುಡುವ ಗ್ಯಾಲರಿ ಅಂತಂದು ನಾವು ಕರಿತೀವಿ ಅಂತ ಆಗಲೇ ಕೇಳಿದ್ವಿ.
ಅದೇ ರೀತಿಯಿಂದ ಇಲ್ಲಿ ಸಾಕಷ್ಟು ಜನರು ಬರ್ತಾರ. ನೀವು ಬಂದು ಒಮ್ಮೆ ನೋಡಿ, ಮಜಾ ಅನಿಸ್ತೈತಿ. ಫ್ರೆಂಡ್ಸ್ ನೋಡ್ಬೋದು, ಎಲ್ಲರೂ ಮಾತಾಡ್ದಾಗಿರ್ಬೋದು ಮತ್ತು ಅದೇ ರೀತಿಯಿಂದ ಕೇರ್ಚುವ ಧ್ವನಿಯನ್ನು ಕೇಳ್ಬೋದು, ಪ್ರತಿಧ್ವನಿಯನ್ನು. ಅದೇ ರೀತಿಯಿಂದ ಅವ್ರವ್ರ ಇಷ್ಟವಾದ ಹೆಸರುಗಳನ್ನು ಕರೀತಾರ. ಅದು ಒಳ್ಳೆಯ ಪ್ರತಿಧ್ವನಿಯಾಗಿ ಹಂಗೆ ಕೇಳ್ತೈತಲ್ಲ. ಫ್ರೆಂಡ್ಸ್, ಭಾಳ ಮಂದಿ ಇದ್ದಾಗ ಪ್ರತಿಧ್ವನಿ 50 ಸತಿ ಕೇಳಲ್ಲ, 2-3 ಸತಿ ಅಷ್ಟೇ ಕೇಳ್ಬೋದು. ನೀವು ಒಬ್ಬರು ಅಂದ್ರೆ ಇದು ಫುಲ್ಲು ಕಾಲಿದ್ದಾಗ ಹೇಳಿದ್ರೆ ಅದು ವಾಯ್ಸ್ 7 ಸತಿ ಕೇಳ್ಬೋದನ. ನಾವು ಚೆಕ್ ಮಾಡಿಲ್ಲ, ಯಾಕಂದ್ರೆ ಭಾಳ ಮಂದಿ ಐತಿಲ್ಲಿ, ನೋಡ್ಬೋದು ನೀವು. ಹಾಯ್ ಫ್ರೆಂಡ್ಸ್, ಇಷ್ಟೊತ್ತು ನಾವು ವ್ಯೂ ನೋಡಿದ್ದಾಯ್ತು. ಈಗ ರಾತ್ರಿ ವ್ಯೂ ಜಸ್ಟ್ 1-2-3 ಸೆಕೆಂಡ್ನಾಗ ನೋಡ್ಕೊಂಬರ್ರಿ. ನೈಟ್ ವ್ಯೂ ಎಷ್ಟು ಅದ್ಭುತವಾಗಿ ಕಾಣ್ತೈತಲ್ಲ ಗೋಳಗುಮ್ಮಟ ನೈಟ್ ವ್ಯೂ.